ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ನಿಮಗಿಂದು ಇವತ್ತಿನ ಒಂದು ಬೀಫಿದ್ದು ಮುಳ್ಳು ಅದರದ್ದೊಂದು ಸೂಪ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಈಸಿಯಾಗಿ ಮಾಡುವಂಥ ಸೂಪ್ ಇದು. ಫಸ್ಟು ನಾನು ಇದನ್ನೆಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಈ ಮುಳ್ಳನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಮತ್ತು ಇದಕ್ಕೆ ನಾನು ಸಾಮಾನೆಲ್ಲ ರೆಡಿ ಮಾಡ್ಕೊಂಡು ಇಟ್ಟಿದ್ದೇನೆ. ಅರಿಶಿನ ಹುಡಿ ಹಾಕ್ಕೊಳ್ತಾ ಇದ್ದೇನೆ. ಫಸ್ಟು ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಇದರಲ್ಲಿ ಒಂದು 3 kg ಅಷ್ಟು ಇದೆ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಅರಿಶಿನ ಹುಡಿ ಹಾಕ್ಕೊಂಡೆ. ಅದೇ ಥರ ಗರಂ ಮಸಾಲ ಹಾಕ್ಕೊಂಡೆ, ಇನ್ನೂ ಕಸೂರಿ ಮೇಥಿ, ಅದೇ ಥರ ಕೊತ್ತಂಬರಿ ಹುಡಿ ಮತ್ತು ಕರಿಮೆಣಸಿನ ಹುಡಿ, ಮಟನ್ ಮಸಾಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೇನೆ. ಅದೇ ಥರ ಉಪ್ಪು ಹಾಕ್ಕೊಂಡು ಅದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಹಸಿಮೆಣಸಿನಕಾಯಿ, ಈರುಳ್ಳಿ 2-3 ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದೇ ಥರ ಟೊಮೆಟೊ 2 ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪು ನೋಡ್ಕೊಂಡು ಹಾಕಿ ಬೇಕಾದಷ್ಟು. ಸ್ವಲ್ಪ ನೀರು ಜಾಸ್ತಿ ಇಟ್ಟು ಹೊರಗಡೆ ಒಲೆ ಇದು ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ, ಅದರಲ್ಲಿಟ್ಟು ಬೇಯಿಸ್ಕೊಳ್ತಾ ಇದ್ದೇನೆ. ಒಂದು 2-3 ಗಂಟೆಯಷ್ಟು ಬೆಂದರೆ ಸಾಕು. ತುಂಬಾ ಟೇಸ್ಟಿಯಾಗಿರುವಂಥ ಬೀಫಿದು ಮುಳ್ಳು ಇದು, ಅದರದ್ದು ಸೂಪು ರೆಡಿಯಾಗಿ ಬರ್ತದೆ. ತುಂಬಾ ಟೇಸ್ಟ್ ಆಗ್ತದೆ ಇದು. ಈಸಿಯಲ್ಲಿ ಮಾಡುವಂಥ ಬೀಫ್ ಸೂಪ್ ನೀವು ಟ್ರೈ ಮಾಡಿ. ತುಂಬಾ ಈಸಿ ಇದು ಮಾಡಲಿಕ್ಕೆ. ಇಷ್ಟು ನೀರಿಟ್ಟು ಇಡ್ತಾ ಇದ್ದೇನೆ. ಇದೆಲ್ಲ ಬೆಂದಾದಮೇಲೆ ತೋರಿಸ್ಕೊಡ್ತಾ ಇದ್ದೇನೆ. ಈಗ ನೋಡಿ, ಒಲೆಯೆಲ್ಲ ಬೆಂಕಿ ಎಲ್ಲ ಹತ್ಕೊಂಡಿದೆ. ರೆಡಿ ಮಾಡಿ ಎಲ್ಲ ಇಟ್ಟಿದ್ದೇನೆ. ಇನ್ನು ಇದು ಬೆಂದ ಮೇಲೆ ನೋಡಿ ಯಾವ ಥರ ಬರ್ತದೆ ಅಂತ. ನೀವು ಟ್ರೈ ಮಾಡಿ, ಇದೇ ಥರ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗೋಣ ಇನ್ಶಾ ಅಲ್ಲಾ. ಬಾಯ್ ಫ್ರೆಂಡ್ಸ್.